ಲಕ್ಷ್ಮೀ ನಿವಾಸ ಸೀರಿಯಲ್ ಸದ್ಯ ಜೀ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವಂತಹ ಟಾಪ್ 1 ಸೀರಿಯಲ್ ಪೈಕಿ ಒಂದಾಗಿದೆ. ಈ ಸೀರಿಯಲ್ನಲ್ಲಿ ಎಲ್ಲರ ಪಾತ್ರವೂ ಕೂಡ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಒಂದೊಂದು ಪಾತ್ರವೂ ಕೂಡ ಜನರ ಮೆಚ್ಚುಗೆಗೆ ಕಾರಣವಾಗಿದೆ. ಇನ್ನು ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಲಕ್ಷ್ಮಿ ಮತ್ತು ಶ್ರೀನಿವಾಸ ದಂಪತಿಗಳ ಹಿರಿಯ ಪುತ್ರನಾಗಿ ನಟಿಸುವ ಮುಖಾಂತರ ತಮ್ಮ ವರ್ತನೆಯಿಂದ ಜುಗ್ಗುತನದಿಂದ ವೀಕ್ಷಕರಿಗೆ ಕೋಪ ಬರುವಂತೆ ಮಾಡಿರುವ ಸಂತೋಷ್ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿ ಇಲ್ಲಿದೆ. ಜೊತೆಗೆ ಅವರ ಮದುವೆ ವಿಡಿಯೋ ಕೂಡ ಇದೀಗ ಸಾಕಷ್ಟು ವೈರಲ್ ಆಗ್ತಾ ಇದ್ದು, ಮದುವೆ ಆಗಿರುವಂತಹ ಹುಡುಗಿ ಯಾರು, ಯಾವಾಗ ಮದುವೆ ಆಯ್ತು, ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ. ಆದ್ರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಸ್, ಜೀ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಹಾಗೂ ಹೆಚ್ಚು ವೀಕ್ಷಕರನ್ನ ತಲುಪಿರುವ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಲಕ್ಷ್ಮಿ ಮತ್ತು ಶ್ರೀನಿವಾಸರ ಒಂದೊಂದು ಮಕ್ಕಳ ಗುಣ ಸ್ವಭಾವ ಒಂದೊಂದು ತರ. ಅದರಲ್ಲೂ ಹಿರಿಯ ಮಗ ಸಂತೋಷನ ಪಾತ್ರವನ್ನ ವೀಕ್ಷಕರು ಸಿಕ್ಕಾಪಟ್ಟೆ ಕೋಪ ಬರಿಸುವಂತೆ ಮಾಡುವಂತ ಪಾತ್ರ ಆಗಿರೋದ್ರಿಂದ ಇಷ್ಟಪಟ್ಟು ನೋಡ್ತಾರೆ. ಪ್ರತಿದಿನ ಸಂತೋಷ್ಗೆ ವೀಕ್ಷಕರ ಬೈಗುಳ ಮಂಗಳಾರತಿ ಅಂತೂ ಫಿಕ್ಸ್ ಆಗಿದೆ. ಈ ತರದ ಮಗ ಅಂತೂ ಹುಟ್ಟಬಾರ್ದು, ಎಷ್ಟು ಕೆಟ್ಟದಾಗಿಯೂ ಕೂಡ ಮಗ ಹುಟ್ಟುತ್ತಾನ, ಈ ತರದ ವರ್ತನೆ ಇರೋ ಮಕ್ಕಳು ಹುಟ್ಬಿಟ್ರೆ ಅಷ್ಟೇ ಅಂತ. ಆದ್ರೆ ಅವರಿಗೂ ಕೂಡ ವೈಯಕ್ತಿಕವಾದಂಥ ಜೀವನ ಇದೆ. ಮಧು ಹೆಗ್ಡೆ ಅವರ ವೈಯಕ್ತಿಕ ಜೀವನದಲ್ಲಿ ಅವ್ರು ಹೇಗಿದ್ದಾರೆ, ಅವ್ರ ಹೆಂಡತಿ ಯಾರು, ಆಕೆ ಇದ್ರ ಬಗ್ಗೆ ಏನು ಹೇಳ್ತಾರೆ, ವೀಕ್ಷಕರಿಂದ ಶಭಾಷ್ಗಿರಿಯನ್ನು ಪಡ್ಕೊಳ್ಳೋದಕ್ಕೂ ಒಳ್ಳೆ ಉತ್ತಮವಾದಂಥ ಅಭಿನಯ ಮಾಡಿ ಜನರು ಮುಂದೆ ಬಯಸ್ಕೊಳ್ಳೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಮಧು ಹೆಗ್ಡೆ ಅವರ ಕ್ಯಾರೆಕ್ಟರ್ ಆ ರೀತಿಯಾಗಿ ಅಲ್ಲದೆ ಇದ್ರೂ ಸಿನಿಮಾದಲ್ಲಿರುವಂಥ ಕ್ಯಾರೆಕ್ಟರನ್ನು ನೋಡಿ ಅದು ಎಷ್ಟೋ ಜನ ಹಿಡಿಶಾಪ ಹಾಕ್ತಾ ಇರ್ತಾರೆ. ಸೊ ಇಂಥ ಮಧು ಹೆಗ್ಡೆ ಅವರ ಹೆಂಡತಿ ಯಾರು, ಮಕ್ಕಳು ಯಾರು, ಸಂಸಾರ ಹೇಗಿದೆ ಅನ್ನೋದು ತುಂಬ ಜನರ ಪ್ರಶ್ನೆಯಾಗಿತ್ತು. ಇದೀಗ ಇದ್ದಕ್ಕಿದ್ದ ಹಾಗೆಯೇ ಮಧು ಹೆಗ್ಡೆ ಅವರ ಮದುವೆಯ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಹೌದು, ಸಿಡುಕು ಸ್ವಭಾವ, ದುಡುಕು ಬುದ್ಧಿ, ಜೊತೆಗೆ ಸಿಕ್ಕಾಪಟ್ಟೆ ಕಂಜೂಸು, ಜುಗ್ಗ ಸಂತೋಷು, ಯಾವಾಗಲೂ ತಾನು ತನ್ನ ಹೆಂಡತಿ ಮಗು ಅಷ್ಟರ ಬಗ್ಗೆ ಮಾತ್ರ ಯೋಚನೆ ಮಾಡೋ ಬುದ್ಧಿ, ಹಿರಿಯ ಮಗನಾಗಿ ಅಪ್ಪನಿಗೆ ನೆರವಾಗಿ ಮನೆಗೆ ಒಳ್ಳೆಯ ಮಗನಾಗಿ ಇರುವ ಯೋಚನೆಯೇ ಇಲ್ಲದೆ ಎಲ್ಲವನ್ನ ತನಗಾಗಿ ಕೂಡಿಟ್ಟು ಅಪ್ಪ ಸೇರಿ ಮನೆ ಮಂದಿಗೆಲ್ಲ ಸದಾ ಕೊಂಕು ನುಡಿಯುವ ಜುಗ್ಗ ಸಂತೋಷು. ವೀಕ್ಷಕರು ಸಂತೋಷ್ ಪಾತ್ರವನ್ನ ನೋಡಿದ ಕೂಡಲೇ ಬೈತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಆ ಪಾತ್ರವನ್ನ ಮನೋಜ್ಞವಾಗಿ ನಿರ್ವಹಿಸುತ್ತಿರುವ ಮಧು ಹೆಗಡೆ. ದಶಕಗಳಿಂದ ಕನ್ನಡ ಕಿರುತೆರೆ ಮತ್ತು ಹಿರಿತೆರೆಗಳಲ್ಲಿ ಕಾರ್ಯನಿರ್ವಹಿಸಿರುವ ಮಧು ಹೆಗಡೆ ಮಾಡುವಂತ ಎಲ್ಲ ಪಾತ್ರಗಳು ಸಹ ಲೀಲಾಜಾಲವಾಗಿ ಮಾಡುವಂತ ಅದ್ಭುತ ಕಲಾವಿದ. ಶಿವಮೊಗ್ಗ ಜಿಲ್ಲೆ ಹೊಸನಗರದವರಾದಂಥ ಮಧು ಹೆಗಡೆ ಕಿರಿತೆರೆಗೆ ಅಪರಿಚಿತರು ಅಲ್ವೇ ಅಲ್ಲ. ಹಲವು ವರ್ಷಗಳಿಂದ ತಮ್ಮ ಅಭಿನಯದ ಮುಖಾಂತರ ರಂಜಿಸುತ್ತಿರುವ ಮಧು ಹೆಗಡೆ ನೀನಾಸಂ ಸಂಸ್ಥೆಯಲ್ಲಿ ಅಭಿನಯ ಕಲಿತಿರುವವರು. ಮೌನ ರಾಗ ಧಾರಾವಾಹಿ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ರು. ನಂತರ ಅನೇಕ ಧಾರಾವಾಹಿಗಳಲ್ಲಿ ನಾಯಕನಾಗಿ, ಪೋಷಕ ನಟನಾಗಿ ಪಾತ್ರಗಳಿಗೆ ಜೀವ ತುಂಬಿದ್ದಾರೆ. ಮಳೆಬಿಲ್ಲು, ಗುಪ್ತಗಾಮಿನಿ, ಮನ್ವಂತರ, ಗೆಜ್ಜೆ ಪೂಜೆ, ಜೋಗುಳ, ಪಲ್ಲವಿ, ಅನುಪಲ್ಲವಿ ಮಧು ಹೆಗಡೆ ನಟಿಸಿರುವ ಕೆಲವು ಪ್ರಮುಖ ಧಾರಾವಾಹಿಗಳು. ಸ್ಯಾಂಡಲ್ವುಡ್ನಲ್ಲೂ ಕೂಡ ಮಧು ಹೆಗಡೆ ಗುರುತಿಸಿಕೊಂಡಿದ್ದಾರೆ. ಈ ಬಂಧನ, ನಾಯಿ ನೆರಳು, ಕವಚ, ಮಿಸ್ಟರ್ ಗರಗಸ, ಮೂರು ಗುಟ್ಟು, ಒಂದು ಸುಳ್ಳು ಒಂದು ನಿಜ, ನಮ್ ನಾಣಿ ಮದ್ವೆ ಪ್ರಾಯಶಃ ಸೇರಿದಂತೆ ಅಧಿಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅಭಿನಯದ ಜೊತೆಗೆ ಸಂಗೀತದಲ್ಲಿ ಅಪಾರ ಆಸಕ್ತಿ ಹೊಂದಿರುವಂತ ಮಧು ಹೆಗಡೆಗೆ ಒಂದ್ ಕಡೆ ಕಾಡು ಎನ್ನುವ ಚಿತ್ರದ ಸಂಗೀತ ನಿರ್ದೇಶನ ಕೂಡ ಮಾಡಿದ್ರು. ಇನ್ನು ತಮ್ಮ ಸೋಷಿಯಲ್ ಮೀಡಿಯಾ ಪೇಜಲ್ಲೂ ಕೂಡ ಮಧು ಹೆಗಡೆ ಆಕ್ಟರ್ ಬೈ ಚಾಯ್ಸ್, ಮ್ಯೂಸಿಕ್ ಡೈರೆಕ್ಟರ್ ಬೈ ಪ್ಯಾಷನ್ ಅಂತ ಬರೆದುಕೊಂಡಿದ್ದು ಇದೆ. ಇನ್ನು ಇವರಿಗೆ ಸಿನಿಮಾ ಅಂದ್ರೆ ಎಷ್ಟು ಪ್ರೀತಿನೋ ರಿಯಲ್ ಲೈಫ್ನಲ್ಲೂ ಕೂಡ ಅಷ್ಟೇ ಪ್ರೀತಿ ಮಾಡುವಂತ ಹೆಂಡತಿ ಸಿಕ್ಕಿದ್ದಾರೆ. ತುಂಬಾ ಜನ ಈ ವಿಡಿಯೋ ಅಂದ್ರೆ ಮದುವೆ ವಿಡಿಯೋ ವೈರಲ್ ಆಗಿದ್ದು ನೋಡಿ ಮಧು ಹೆಗಡೆ ಅವರು ಈಗ ಮದುವೆ ಆಗಿದ್ದಾರೆ ಅಂತ ಕಾಣಿಸುತ್ತೆ. ಈ ವಯಸ್ಸಿನಲ್ಲಿ ಮದುವೆ ಆದ್ರ ಬಹಳ ಏಜ್ ಆದಂಗಿದೆ, ಇಷ್ಟು ವರ್ಷ ಯಾಕೆ ಮದುವೆ ಆಗಿರ್ಲಿಲ್ಲ ಅಂತ ಅನೇಕರು ಪ್ರಶ್ನೆ ಮಾಡಿದ್ದಾರೆ. ಹಾಗೆ ನೋಡಿದ್ರೆ ಮಧು ಹೆಗಡೆ ಅವರು 2019 ಮದುವೆ ಆಗಿದ್ದಾರೆ. ಆದ್ರೆ ಇತ್ತೀಚೆಗೆ ಅವರ ಆನಿವರ್ಸರಿ ಇದ್ದ ಕಾರಣಕ್ಕಾಗಿ ಅವರ ವೈಫ್ ಅವರ ಮದುವೆ ವಿಡಿಯೋವನ್ನ ಶೇರ್ ಮಾಡಿದ್ರು. ತುಂಬಾ ಜನ ಈಗ ಮದುವೆ ಆಗಿದ್ದಾರೆ ಅಂತ ತಪ್ಪು ತಿಳ್ಕೊಂಡು ವಿಡಿಯೋಗೆ ಹೋಗಿ ಕಮೆಂಟ್ ಹಾಕ್ತಾ ಇದ್ದಾರೆ. ಆದ್ರೆ 4-5 ವರ್ಷಗಳ ಹಿಂದೆಯೇ ಮದುವೆ ಆಗಿದೆ ಈ ಜೋಡಿಗೆ. ಇನ್ನು ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಎಲ್ಲಿಯೂ ಕೂಡ ಅವ್ರ ಮಾಹಿತಿಯನ್ನ ಹಂಚಿಕೊಂಡಿಲ್ಲ. ಗಂಡ ಹೆಂಡತಿ ಇಬ್ರು ಕೂಡ ಕಲಾವಿದರು ಅನ್ನೋದು ವಿಶೇಷ. ಮಧು ಹೆಗಡೆ ಅವರ ಹೆಂಡತಿ ಕೂಡ ಮೊದಲಿಗೆ ಸಿನಿಮಾ ಮತ್ತು ಸೀರಿಯಲ್ಗಳಲ್ಲಿ ಆಕ್ಟಿಂಗ್ ಮಾಡ್ಕೊಂಡಿದ್ರು. ಆದ್ರೆ ಇತ್ತೀಚೆಗೆ ಅವರು ಓನ್ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರೆ. ಹೌದು, ಇವರ ಪರ್ಸನಲ್ ಲೈಫ್ ಬಗ್ಗೆ ಹೇಳೋದಾದ್ರೆ ಮಧು ಹೆಗಡೆ ಪತ್ನಿ ಕೂಡ ಉತ್ತಮ
ಉತ್ತಮ ನಟಿಯಾಗಿದ್ದವರು. ಇವರ ಪತ್ನಿ ನಮ್ರತಾ ಶರ್ಮಾ ಈ ಹಿಂದೆ ಕೆಲವೊಂದು ಧಾರಾವಾಹಿಗಳಲ್ಲಿ ನಟಿಸಿದ್ರು. ಸದ್ಯ ಇವರು ತಮ್ಮದೇ ಆದಂಥ ಬಿಸ್ನೆಸ್ ಅನ್ನು ಆರಂಭಿಸಿದ್ದಾರೆ. ಇವರು ಸೀರಿಯಲ್ ಬಿಸ್ನೆಸ್ ಸೇರಿದಂತೆ ಇತ್ತೀಚೆಗೆ ಈ ಸಿನಿಮಾಗಳ ರಿವ್ಯೂವನ್ನು ನೀಡುವಂತ ಅಂದರೆ OTTಯಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಥಿಯೇಟರ್ಸ್ಗಳಲ್ಲಾಗಿರ್ಬೋದು ಯಾವ ಸಿನಿಮಾಗಳು ರಿಲೀಸ್ ಆಗಿದೆ, ಯಾವ ಸಿನಿಮಾವನ್ನು ನೋಡಬಹುದು. ಈಗ ತುಂಬ ಜನಕ್ಕೆ ಸಿನಿಮಾ ಯಾವುದನ್ನು ನೋಡೋದಕ್ಕೆ ಹೋಗೋದು, ಆ ಸಿನಿಮಾ ಚೆನ್ನಾಗಿದೆಯಾ ಇಲ್ವಾ ಅಂತ ಪ್ರಶ್ನಿಸ್ತಾ ಇರ್ತಾರೆ. ರಿವ್ಯೂ ನೋಡಿ ಕೆಲವರು ಸಿನಿಮಾಗೆ ಹೋಗೋದು ಕೂಡ ಇದೆ. ಸೊ ಈ ರೀತಿಯಾದಂಥ ಕೆಲಸವನ್ನು ಮಧು ಹೆಗಡೆ ಅವರ ಪತ್ನಿಯವರು ಮಾಡ್ತಾ ಇದ್ದಾರೆ. ಅವರದ್ದೇ ಓನ್ ಕಂಟೆಂಟನ್ನು ಕ್ರಿಯೇಟ್ ಮಾಡಿದ್ದಾರೆ. ಫೇಸ್ಬುಕ್ನಲ್ಲಿ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಅದಕ್ಕೆ ಪೇಜಸ್ ಕೂಡ ಇದೆ. ಒಂದು ಕಡೆಯಲ್ಲಿ ಸೀರೆ ಬಿಸ್ನೆಸ್, ಇನ್ನೊಂದು ಕಡೆಯಲ್ಲಿ ಯಾವ ಸಿನಿಮಾ ಈ ಬಾರಿ ಈ ದಿನ ರಿಲೀಸ್ ಆಗಿದೆ, ಯಾವ ಸಿನಿಮಾ ನೋಡ್ಬೋದು, ಅದರ ರಿವ್ಯೂ ಏನಿದೆ ಅನ್ನೋದನ್ನು ವೀಕ್ಷಕರಿಗೆ ತಿಳಿಸೋದು, ಆ ರಿವ್ಯೂವನ್ನು ನೋಡಿಕೊಂಡು ಅನೇಕ ಮಂದಿ ಸಿನಿಮಾಗೆ ಹೋಗೋದು, ಈ ಥರದ ಕೆಲಸವನ್ನು ಮಾಡ್ತಾ ಇದ್ದಾರೆ. ತುಂಬ ವರ್ಷಗಳಿಂದ ಅನನ್ಯವಾದಂಥ ಸಂಸಾರವನ್ನು ನಡೆಸ್ತಾ ಇರುವಂಥ ಮಧು ಹೆಗಡೆ ಅವರ ಮದುವೆ ಫೋಟೋ ಈಗ ವೈರಲ್ ಆಗಿದ್ದರಿಂದ ಬಹುತೇಕರು ತಪ್ಪು ತಿಳ್ಕೊಂಡು ಈಗ ಹ್ಯಾಪಿ ಮ್ಯಾರಿಡ್ ಲೈಫ್ ಬ್ರೋ ಅಂತ ಕಮೆಂಟ್ ಹಾಕ್ತಾ ಇದ್ದಾರೆ. ಎನಿವೆ ಇಬ್ಬರು ಕಲಾವಿದರೇ ಆಗಿರೋದ್ರಿಂದ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಬಹು ವರ್ಷಗಳಿಂದ ಪ್ರೀತಿಸಿ ಮದುವೆ ಆಗಿದ್ದಾರೆ ಅನ್ನುವಂಥ ಸುದ್ದಿ ಗೊತ್ತಾಗ್ತಾ ಇದೆ. ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.